ನಮಸ್ಕಾರ ಎಲ್ಲರಿಗೂ ದೀಪಿಕಾ ಮಾಸ್ಟರ್ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಕಡಲೆ ಪಲ್ಯನ ಹೇಗೆ ಮಾಡೋ ಅಂತ ತೋರಿಸ್ತೀನಿ ಬನ್ನಿ. ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗೋಂಥ ರೆಸಿಪಿ. ಫಸ್ಟ್ ನಾನು ಕಡಲೆ ಪಲ್ಯ ತೊಗೊಂಡಿದ್ದೀನಿ 1/4 kg. ಫಸ್ಟ್ ಇದ್ರದ್ದು ತುದಿ ಏನಿದೆಯಲ್ಲ ಅದು ಕಟ್ ಮಾಡ್ಕೋಬೇಕು. ಪಂಟೆ ನಂತರ ಕಟ್ ಮಾಡ್ಕೊಂಡ್ಬಿಟ್ಟು ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ ಇದು ತೊಳಿಬಾರ್ದು, ನೀವು ತೊಳೆದು ಮಾಡೋವಂಥ ಪಲ್ಯ ಅಲ್ಲ ಇದು. ಇದರಲ್ಲಿ ಹುಳ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಸೋಸ್ಕೋಬೇಕು. ಹುಳ ಬೇಗ ಅಂಟ್ಕೊಳ್ಳುತ್ತೆ ಇದಕ್ಕೆ. ಸೊ ನಾನು 10ರಿಂದ 15 ಬೆಳ್ಳುಳ್ಳಿ ಪೀಸ್ನ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ನಾನು ಏನು ಮಾಡ್ತೀನಿ, ಒಂದು ಜಾರ್ಗೆ ಫಸ್ಟ್ ನಾನಿಲ್ಲಿ 2 ಮೆಣಸಿನಕಾಯಿನ ಮುರ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನು ಮೀಡಿಯಮ್ ಖಾರಕ್ಕೋಸ್ಕರ 2 ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ 1/4 kg ಪಲ್ಯಕ್ಕೆ. ನೀವು ಬೇಕಾದರೆ ಹೆಚ್ಚು ಕಮ್ಮಿ ಹಾಕೋಬೋದು. ಸೊ ಖಾರ ಬೇಕಿದ್ದರೆ ಹೆಚ್ಚು ಹಾಕೋಬೋದು. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ತರತರೆಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಏನಾದರೂ ಒಳಕಲ್ಲಿದ್ದರೆ ಒಳಕಲ್ಲಲ್ಲಿ ಕುಟ್ಕೊಳ್ಳಿ. ನನ್ನ ಮನೇಲಿ ಒಳಕಲ್ಲಿಲ್ಲ ಅಂತ ನಾನು ಸ್ವಲ್ಪ ತರತರೆಯಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ. ಸುಮ್ಮನೆ ಈ ಹದಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಒಳ್ಳಲ್ಲಿದ್ದರೆ ನೀವು ಕುಟ್ಕೊಂಬಿಡಿ ಒಳ್ಳಲ್ಲಿ. ಈ ರೆಸಿಪಿ ಮಾತ್ರ ತುಂಬಾ ಈಸಿ. ಒಂದು ಸತಿ ಮಾಡ್ಕೊಂಡು ತಿಂದ್ಕೊಂಡು ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈಸಿ ಕ್ವಿಕ್ ಕೂಡ ಆಗುತ್ತೆ. ಇನ್ನೊಂದು ಬಾಣಲಿ ನಾನು ಬಿಸಿಗೆ ಇಟ್ಬಿಟ್ಟು ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೋತಿದ್ದೀನಿ. ಅದರಲ್ಲಿ ಬೆಳ್ಳುಳ್ಳಿ ಏನಿದೆಯಲ್ಲ ಅದು ಜಜ್ಜಿಬಿಟ್ಟು ಹಾಕ್ತಿದ್ದೀನಿ. ಸೊ ನೋಡಿ, ಪೂರ್ತಿ ಜಜ್ಕೋಬೇಡಿ, ತುಂಬ ಸ್ಮ್ಯಾಶ್ ಮಾಡ್ಕೋಬೇಡಿ, ಅಷ್ಟೇ ಮೀಡಿಯಮ್ ಆಗಿರಬೇಕು ತರತರೆಯಾಗಿ. ಇಲ್ಲಿ ನೋಡಿ ಈ ಥರ. ಸೊ ಅದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಮೇಲೆ ನಾವೇನು ಖಾರನ ಮಾಡ್ಕೊಂಡಿದ್ವಲ್ಲ ಮಿಕ್ಸಿಲಿ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ಆ್ಯಡ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ನೀವು ಹುರ್ಕೋಬೇಕು. ಸೊ ಈ ಥರ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವೇನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದಲ್ವ, ಸೊ ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಎಷ್ಟು ಜಾಸ್ತಿ ಅನ್ನಿಸ್ತಿದೆಯಲ್ಲ ಕಡಲೆ ಪಲ್ಯ, ಬಟ್ ಮಾಡೋದಾದ್ಮೇಲೆ ನೀವು ನೋಡಿ ತುಂಬ ಅಂದರೆ ತುಂಬಾ ಕಡಿಮೆ ಆಗುತ್ತೆ. ಒಂದು ಇಬ್ಬರಿಗೆ ಆಗ್ಬೋದು ಇದರಲ್ಲಿ. ಸೊ ನಮ್ಮ ಮನೆಯಲ್ಲಿ ಒಂದು ಇಬ್ಬರು ಇರೋದ್ರಿಂದ 1/4 kg ನಮ್ಮ ಮನೇಲಿ ಸಾಕಾಗುತ್ತೆ. ನಿಮ್ಮ ಮನೇಲಿ ಏನಾದರೂ ಹೆಚ್ಚು ಕಮ್ಮಿ ಜನ ಇದ್ದರೆ ಜಾಸ್ತಿನೇ ಮಾಡ್ಕೊಳ್ಳಿ. ಸೊ ಲೋ ಫ್ಲೇಮಲ್ಲೇ ಏನು ಮಾಡಬೇಕು, ಈ ಥರ ಕಂಟಿನ್ಯೂ ನೀವು ತಿರುತ್ತಾ ಇರಬೇಕು ಸ್ಪೂನಿಂದ. ಒಂದು 5 ನಿಮಿಷ ಕೂಡ ಬಿಡಬಾರ್ದು, ಇಲ್ಲ ಅಂತಂತಂದರೆ ಹೊತ್ತೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಸೊ ನೋಡಿ ನಾನು ಯಾವ ಥರ ಈಗ ಕಂಟಿನ್ಯೂ ಮಿಕ್ಸ್ ಮಾಡ್ತೀನಲ್ಲ ಆ ಥರ ಕಂಟಿನ್ಯೂ ಮಿಕ್ಸ್ ಮಾಡಬೇಕು. ನಾವು ಆಲ್ರೆಡಿ ಖಾರದಲ್ಲಿ ಉಪ್ಪು ಹಾಕಿದ್ದೀವಲ್ವ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪು ಆ್ಯಡ್ ಮಾಡಿಲ್ಲ. ನಿಮ್ಗೇನಾದರೂ ಕಮ್ಮಿ ಅನಿಸಿದ್ರೆ ನೀವು ಹಾಕ್ಬೋದು, ಇಲ್ಲ ಅಂತಂದರೆ ಹಾಗೇ ಮಿಕ್ಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನಲ್ಲಿ ಏನಾದರೂ ನಿಮ್ಮ ಮನೇಲಿ ಮಾಡಿಕೊಟ್ರೆ ಇದು ಗುರ್ತು ಕೂಡ ಆಗಲ್ಲ ಇದು ಕಡಲೆ ಪಲ್ಯದಿಂದ ಮಾಡಿದ್ದೀವಿ ಅಂತ, ಬೇರೆ ಯಾವುದೋ ಒಂದು ಸೊಪ್ಪು ಅಂತ ತಿಳ್ಕೊಂಡ್ಬಿಡ್ತಾರೆ. ಸೊ ನೋಡಿ, ಆವಾಗಲೇ ಎಷ್ಟು ಜಾಸ್ತಿ ಅನಿಸುತ್ತಲ್ವ, ಈಗ ಈ ಥರ ಆಗಿದೆ. ಇವಾಗ ಏನಾಗಿದೆ ಅಂತಂದರೆ ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿದೆ, ಆದರೆ ಪಲ್ಯ ಏನಿದೆಯಲ್ಲ ಅದು ಕುದ್ದಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮೇಲ್ಗಡೆ ನೀರನ್ನ ಚಿಮ್ಸ್ಕೊತಿದ್ದೀನಿ. ಸೊ ನೀರು ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟನ್ನು ನೀರು ಚಿಮ್ಸ್ಕೋಬೇಕು. ಸೊ ನೋಡಿ ಈ ಥರ ನಾನು ಮಿಕ್ಸ್ ಮಾಡ್ತಿದ್ದೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಪೂರ್ತಿ ಜಾಸ್ತಿನೂ ಹಾಕಕ್ಕೆ ಹೋಗಬೇಡಿ, ಅವಶ್ಯಕತೆ ಇದ್ದರೆ ಮಾತ್ರ ಇವಾಗ ನೋಡಿ ಇನ್ನೂ ಬೆದ್ದಿಲ್ಲ, ನೀರಿನ ಅಂಶ ಹೋಗಿದೆ, ಆದರೆ ಸೊಪ್ಪೇನಿದೆ ಬೆದ್ದಿಲ್ಲ. ಸೊ ಮಿಕ್ಸ್ ಮಾಡ್ಕೋತಾ ಇರಬೇಕು ಕಂಟಿನ್ಯೂ ಆಗಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮ್ದೇನಾದರೂ ಒಪಿನಿಯನ್ ಇತ್ತು ಅಂತಂದರೆ, ನೀವು ರೆಸಿಪಿ ನಾನು ಮಾಡಿದ್ರಿ ನಿಮ್ಮದು ಒಪಿನಿಯನ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿ ನಾವು ಅವಾಗವಾಗ ಸ್ವಲ್ಪ ಸ್ವಲ್ಪ ಚಿಮ್ಸ್ಕೋತಾ ಇದ್ದೀನಿ ನೀರನ್ನ. ಇನ್ನು ಸ್ವಲ್ಪ ಬೇಯಬೇಕು, ತುಂಬ ಎಟ್ ಎ ಟೈಮ್ ಹಾಕ್ಕೊಳಕ್ಕೆ ಹೋಗಬೇಡಿ, ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೋಬೇಕು. ಇಲ್ಲ ಅಂತಂದರೆ ಇದರಲ್ಲಿ ಏನು ಟೇಸ್ಟ್ ಇರುತ್ತಲ್ಲ ಅದರಲ್ಲೆಲ್ಲ ಅದು ನಾವು ಜಾಸ್ತಿ ನೀರು ಹಾಕ್ಕೊಂಡ್ರೆ ಹೋಗಿಬಿಡುತ್ತೆ. ಸೊ ಫೈನಲಿ ಏನಾಯಿತು, ಇವಾಗ ಬೆಂದಿದೆ ನೋಡಿ. ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಫೈನಲಿ ನೀರಿನ ಅಂಶ ಎಲ್ಲ ಹೋಗಿದೆ, ನಮ್ಮದು ಕಡಲೆ ಪಲ್ಯ ರೆಡಿಯಾಗಿದೆ. ತುಂಬ ಸಿಂಪಲ್ಲು, ಏನಿಲ್ಲ, ಕಡಲೆ ಪಲ್ಯ, ಮೆಣಸಿನ್ಕಾಯಿ, ಉಪ್ಪು ಮತ್ತಂದರೆ ಬೆಳ್ಳುಳ್ಳಿ, ಎಣ್ಣೆ, ಇಷ್ಟಿದ್ದರೆ ಸಾಕು. ಮನೆಯಲ್ಲಿದ್ದರೆ ಸಾಮಗ್ರಿಯಿಂದನೇ ಈ ಥರ ರುಚಿಕರವಾಗಿ ಸ್ವಾದಿಷ್ಟವಾಗಿ ಪಲ್ಯ ಮಾಡ್ಕೋಬೋದು. ಸೊ ಒಂದು ಸತಿ ನೀವು ಮಾಡಿ ನೋಡಿ, ರುಚಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ. ಸೊ ಮುಂದಿನ ರೆಸಿಪಿ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.